ನಾನು ಬೆನ್ನಿಗೆ ನಿಂತವರೇ ನನ್ನ ವಿರುದ್ಧ ಬೆನ್ನಿಗೆ ಚೂರಿ ಹಾಕಿದ ಆರೋಪ ಮಾಡಿದ್ರು. ಅಕ್ಕಪಕ್ಕದಲ್ಲೇ ಇರುವವರೇ ಮೋಸ ಮಾಡ್ತಾರೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ನಿನ್ನೆ ಫಸ್ಟ್ ಸರ್ಕಲ್ ಉದ್ಯಮಿ ಒಕ್ಕಲಿಗ ಎಕ್ಸ್ಪೋದಲ್ಲಿ ಮಾತನಾಡಿದ ಡಿಕೆಶಿ ಅಕ್ಕಪಕ್ಕದಲ್ಲಿ ಇರುವವರ ಬಗ್ಗೆ ಎಚ್ಚರದಿಂದ ಇರಬೇಕು ಅಂತ ಹೇಳಿದ್ರು. ನಿಮ್ಗೆ ಯಾರು ತೊಂದರೆ ಕೊಟ್ರೆ ಯಾರಪ್ಪ ಕೊಡ್ತಾರೆ ಅಂದ್ರೆ ನಿಮ್ಮ ಅಕ್ಕಪಕ್ಕ ಇರೋರಿಗೆ ತೊಂದರೆ ಕೊಡೋದು, ಬೇರೆ ಯಾರು ಕೊಡೋದಿಲ್ಲ ನಿಮ್ಗೆ. ಅದು ನಿಮ್ ತಲೆಯಲ್ಲಿ ಇರ್ಬೇಕು. ನೀವು ಯಾರಿಗೆ ಸಹಾಯ ಮಾಡಿರ್ತೀರಿ ಮಾಡಿರಿ, ಹನ್ನೊಂದು ಮಾಡಲಿಲ್ಲ ಅಂದ್ರೆ ತಗೋ, ಆಮೇಲೆ ನಿಮ್ದೆಲ್ಲ ಸೀಕ್ರೆಟ್ ಗೊತ್ತಿರ್ತದಲ್ಲ. ನಾನು ಬಹಳ ಉಳಿಪೆಟ್ಟು ತಿಂದೆ ಈ ಮಟ್ಟಕ್ಕೆ ಬಂದಿದ್ದೇನೆ. ನಾನು ರಾಜಕೀಯ ಹಿನ್ನೆಲೆಯ ಕುಟುಂಬದಿಂದ ಬಂದವನಲ್ಲ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಮುಂದೇನೂ ನನ್ನ ಬಗ್ಗೆ ಪಕ್ಷದವರು ತೀರ್ಮಾನ ಮಾಡ್ತಾರೆ ಎಂಬ ನಂಬಿಕೆ ಆತ್ಮವಿಶ್ವಾಸ ಇದೆ ಅಂತ ಪರೋಕ್ಷವಾಗಿ ಸಿಎಂ ಹುದ್ದೆ ದೊರೆಯುತ್ತದೆ ಅನ್ನೋ ದಾಟಿಯಲ್ಲಿ ಮಾತನಾಡಿದ್ದಾರೆ. ನಮ್ಮಪ್ಪ ಏನು ದೊಡ್ಡ ರಾಜಕಾರಣಿ ಎಲ್ಲ, ನಮ್ಮಪ್ಪ ಚೀಫ್ ಮಿನಿಸ್ಟರ್ ಇಲ್ಲ, ನಮ್ಮಪ್ಪ ಪ್ರೈಮ್ ಮಿನಿಸ್ಟರ್. ಒಂದು ದಾಟಿನಲ್ಲಿ ನಮ್ಮಪ್ಪ ತಾಲೂಕು ಬೋರ್ಡು, ನಮ್ಮ ತಾತ ತಾಲೂಕು ಬೋರ್ಡ್ ಮೆಂಬರು ಅಷ್ಟೇ. ನಮ್ಮ ಊರಲ್ಲಿ ಪಂಚಾಯತಿ ಚೇರ್ಮನ್. ನಾವು ಏನೋ ಶ್ರಮ ಪಟ್ಟದಕ್ಕೆ ಇಲ್ಲಿ ಗಂಟ ಬಂದು 8 ಸತಿ ಬಂದು ಆ ಬೆಂಗಳೂರಲ್ಲಿ ಇವ್ರ ಮುಂದೆ ಎಲ್ಲ ರಾಜಕಾರಣ ಮಾಡಿಕೊಂಡು ಇವ್ರಿಗೆಲ್ಲ ಹೊಡೆದು ಏಟು ತಿಂದು ಮಾಡಿ ತಂದು ಇಲ್ಲಿ ಗಂಟ ಬಂದು ಕೂತಿದ್ದೀನಿ. ಮುಂದಕ್ಕೆ ಏನು ಮಾಡ್ತಾರೆ ನಮ್ಮ ಪಾರ್ಟಿಯವರು, ನನಗೆ ಆತ್ಮವಿಶ್ವಾಸ ಇದೆ. ಚಾಮುಂಡಿ ಬೆಟ್ಟದ ಕೆಳಗಡೆ ಹೇಳಿದೆ, ಪ್ರಯತ್ನ ವಿಫಲ ಆಗ್ಬೋದು, ಪ್ರಾರ್ಥನೆ ವಿಫಲ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಕೂಡ ಒಂದು ಮಾತನ್ನು ನಾನು ಹೇಳಿದ್ದೇನೆ. ನಾವು ಬದುಕಿನಲ್ಲಿ ಯಶಸ್ಸು ಸಾಧಿಸಬೇಕಾದ್ರೆ ನಮ್ಮಲ್ಲಿ ಧರ್ಮರಾಯನ ಧರ್ಮತ್ವ, ಕರ್ಣನ ದಾನತ್ವ, ಅರ್ಜುನನ ಗುರಿ, ವಿದುರನ ನೀತಿ, ಭೀಮನ ಬಲ, ಕೃಷ್ಣನ ತಂತ್ರ ಇರಬೇಕು ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ದಾನಶೂರ ಕರ್ಣನ ದಾನತ್ವ ಇರಬೇಕು, ಅರ್ಜುನನ ಗುರಿ ಇರಬೇಕು, ವಿದುರನ ನೀತಿ ಇರಬೇಕು, ಭೀಮನ ಬಲ ಇರಬೇಕು, ಕೃಷ್ಣನ ತಂತ್ರ ಇರಬೇಕು. ಆಗ ಮಾತ್ರ ಯಶಸ್ಸಾಗಲಿಕ್ಕೆ ಸಾಧ್ಯ. ಹಣ್ಣು ಕೆಂಪಾಗಿ ಚೆನ್ನಾಗಿದ್ರೆ ಮಾತ್ರ ಕಲ್ಲು ಹೊಡಿತಾರೆ. ನೀವು ಬಲಿಷ್ಠವಾಗಿದ್ದರೆ ಶತ್ರುಗಳು ಜಾಸ್ತಿ. ಅದೇ ರೀತಿ ನಿಮಗೆ ಯಾರಾದರೂ ತೊಂದರೆ ಕೊಡುವವರು, ಮೋಸ ಮಾಡುವವರು ಇದ್ರೆ ಅವರು ನಿಮ್ಮ ಅಕ್ಕಪಕ್ಕದಲ್ಲಿ ಇರುವವರೇ ಆಗಿರ್ತಾರೆ ಅಂತ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ನನ್ನ ಬಗ್ಗೆ ಬೇರೆಯವರಿಗಿಂತ ನಮ್ಮ ಸಮುದಾಯದ ಕೆಲವರೇ ನಮ್ಮವರೇ ಅಸೂಯೆಯಿಂದ ಟೀಕೆ ಮಾಡ್ತಾ ಇದ್ದಾರೆ ಅಂತ ಡಿಕೆ ಶಿವಕುಮಾರ್ ಬೇಸರ ಹೊರಹಾಕಿದ್ದಾರೆ. ಹಿಂದೆಯಿಂದ ಮುಂದೆಯಿಂದ ಚಾಕು ಹಾಕ್ತಾ ಇದ್ದಾರೆ. ರಾಜಕೀಯದಲ್ಲಿ ಇದೆಲ್ಲ ಸಹಜ, ಅದಕ್ಕೆ ತಲೆ ಕೆಡಿಸಿಕೊಳ್ಳಬಾರದು. ಕುಮಾರಸ್ವಾಮಿ ಸಿಎಂ ಆಗಿದ್ದಾಗ ನಾನು ಎಷ್ಟು ಬೆಂಬಲ ನೀಡಿದ್ದೆ, ಆದ್ರೆ ಅವರು ನನ್ನ ವಿರುದ್ಧವೇ ಬೆನ್ನಿಗೆ ಚೂರಿ ಹಾಕಿದ ಆರೋಪ ಮಾಡಿದ್ರು ಅಂತ ಡಿಕೆ ಅಸಮಾಧಾನ ವ್ಯಕ್ತಪಡಿಸಿದ್ರು. ಹಿಂದೆಯಿಂದನೂ ಚಾಕ್ ಆಗ್ತಾ ಇದ್ದಾರೆ, ಮುಂದೆಯಿಂದನೂ ಚಾಕ್ ಆಗ್ತಾ ಇದೆ. ಇವೆಲ್ಲ ಇದ್ದಿದ್ದೆ ಪಾಲಿಟಿಕ್ಸ್ ಅಲ್ಲಿ. ಇವೆಲ್ಲ ತಲೆ ಕೆಡಿಸ್ಕೊಂಡು ಬಾರ್ದು ನಾವು ಮಾಡ್ತಾ ಇದ್ದಾರೆ. ನಾವು ಎಷ್ಟು ಪ್ರಾಮಾಣಿಕವಾಗಿ, ಈಗ ಕುಮಾರಸ್ವಾಮಿ ಸಹಿತಪ್ಪ ಎಷ್ಟು ಪ್ರಾಮಾಣಿಕವಾಗಿ ದುಡ್ದಿದ್ದೀನಿ ಅಂತ ನನ್ನ ಆತ್ಮಸಾಕ್ಷಿ ಗೊತ್ತು. ಕುಮಾರಣ್ಣನೇ ಹೇಳ್ಬಿಟ್ರು, ನನ್ನ ಹಿಂದಕ್ಕಿಂತಾನೆ ಬೆಂಚೂರಿ ಕೊಡ್ತಿದ್ದ ಅಂತ ಹೇಳಿ. ಮನ್ರೇಗಾ ಯೋಜನೆ ಕುರಿತಂತೆ ಚರ್ಚೆಗೆ ಸಿದ್ಧ ಅಂತ ಎಚ್ಡಿಕೆ ಸವಾಲ್ ಹಾಕಿದ್ದು, ಡಿಸಿಎಂ ಡಿಕೆ ಪ್ರತಿ ಸವಾಲ್ ಹಾಕಿದ್ದಾರೆ. ನಾನು ಪಂಥಾಹ್ವಾನ ಸ್ವೀಕಾರ ಮಾಡಿದ್ದೇನೆ. ಅವರು ಯಾವತ್ತು ಹೇಳ್ತಾರೋ ಅವತ್ತು ಸಾರ್ವಜನಿಕವಾಗಿ ಚರ್ಚೆಗೆ ಬರಲಿ ಅಂತ ಪಂಥಾಹ್ವಾನ ಮಾಡಿದ್ದಾರೆ. ಯಾವ ಟಿವಿಲಾರು ರೆಡಿ ಮಾಡಿ, ನಾನು ಯಾವತ್ತು ಬೇಕಾದ್ರೂ ನಾನು ಬರ್ತೀನಿ. ಐ ವೆಲ್ಕಮ್ ಹಿಮ್. ಫಸ್ಟ್ ಅವ್ರು ಬಂದ್ರು ಬಹಳ ಒಳ್ಳೇದು. ಪಂಥನ ಸ್ವೀಕಾರ ಮಾಡಿದ್ದೀನಿ. ಡಿಕೆ ಶಿವಕುಮಾರ್ ಖಂಡಿತ ಒದ್ದು ಕುರ್ಚಿ ಕಿತ್ಕೊಳ್ತಾರೆ. ಅವರ ಕ್ಯಾರೆಕ್ಟರ್ ಅದೇ ರೀತಿ ಇದೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ. ಹುಣಸೆ ಮುಪ್ಪಾದ್ರೂ ಹುಳಿಗೆ ಮುಪ್ಪಿಲ್ಲ ಅನ್ನೋ ರೀತಿ ಡಿಕೆ ಇದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಖಂಡಿತ ಕ್ರಾಂತಿ ಆಗಲಿದೆ ಅಂತ ಆರ್ ಅಶೋಕ್ ಭವಿಷ್ಯ ನುಡಿದಿದ್ದಾರೆ. ಸರಿಯಾಗಿ ಕೆಲಸ ನಿರ್ವಹಿಸದ ಅಧಿಕಾರಿಗೆ ಎಂಎಲ್ಸಿ ಯತೀಂದ್ರ ಸಿದ್ದರಾಮಯ್ಯ ದೂರವಾಣಿ ಮೂಲಕವೇ ತರಾಟೆಗೆ ತೆಗೆದುಕೊಂಡಿದ್ದಾರೆ. ವರುಣಾ ಕ್ಷೇತ್ರ ವ್ಯಾಪ್ತಿಯ ಹನುಮನಪುರದಲ್ಲಿ ಕೆರೆಗಳಿಗೆ ನೀರು ತುಂಬಿಸುವುದಕ್ಕೆ ವಿಫಲವಾಗಿದ್ದಕ್ಕೆ ಅಧಿಕಾರಿಗಳ ಮೇಲೆ ಕೆರಳಿದ ಯತೀಂದ್ರ ಮುಖ್ಯಮಂತ್ರಿಗಳ ಕ್ಷೇತ್ರದಲ್ಲೇ ಹೀಗೆ ಮಾಡಿದ್ರೆ ಹೇಗೆ ಅಂತ ಕ್ಲಾಸ್ ತೆಗೆದುಕೊಂಡ್ರು. ಸಿಎಂ ಕ್ಷೇತ್ರದಲ್ಲಿ ಹಿಂಗ್ ಮಾಡಿದ್ರೆ ಬೇರೆ ಕಡೆ ಹೆಂಗ್ರಿ ಕೆಲಸ ಮಾಡ್ತೀರಾ ನೀವು? ಈಗ ಅವ್ನು ಯಾರು ಇದನ್ನಲ್ಲ, ಅವನ ಫಸ್ಟ್ ತೆಗೆದಿಲ್ಲ. ಮೂಡಿಗೆರೆ ಶಾಸಕಿ ನಯನ ಮೋಟಮ್ಮಗೆ ಸೋಷಿಯಲ್ ಮೀಡಿಯಾದಲ್ಲಿ ನಿಂದನೀಯ ಕಮೆಂಟ್ಗಳನ್ನು ಮಾಡಲಾಗಿದೆ. ಇವರ ಉಡುಪು, ವೈಯಕ್ತಿಕ ವಿಚಾರದ ಬಗ್ಗೆ ಅಶ್ಲೀಲ ಪದಗಳಿಂದ ಕಮೆಂಟ್ ಮಾಡಿದ್ದು, ಇದಕ್ಕೆ ನಯನ ಮೋಟಮ್ಮ ಕಿಡಿಕಾರಿದ್ದಾರೆ. ಇದು ಮಹಿಳಾ ವಿರೋಧಿ ಮನೋಭಾವ. ಸ್ಲೀವ್ಲೆಸ್ ಬಟ್ಟೆ ಹಾಕಿದ್ರೆ ಕೆಲಸ ಮಾಡದ ರಾಜಕಾರಣಿ ಅಂತಾರೆ. ಡಿಪಿ ಇಲ್ಲದ ಪ್ರೊಫೈಲ್ ಇಟ್ಕೊಂಡು ಕಮೆಂಟ್ ಮಾಡ್ತಾರೆ ಅಂತ ನಯನ ಮೋಟಮ್ಮ ಕುಟುಕಿದ್ದಾರೆ.
ರಾಜ್ಯದಲ್ಲಿ ಸಿಎಂ ಬದಲಾವಣೆ ಚರ್ಚೆ ಬೂದಿ ಮುಚ್ಚಿದ ಕೆಂಡದಂದಿದೆ. ಯಾವಾಗ ಬೇಕಾದರೂ ಕ್ರಾಂತಿಯಾಗಬಹುದು ಎನ್ನಲಾಗ್ತಿದೆ. ಆದರೆ ಸಿದ್ದರಾಮಯ್ಯನವರ ಪರ ಅಹಿಂದ ಧ್ವನಿ ಮೊಳಗುತ್ತಲೇ ಇದೆ. ಸಿದ್ದರಾಮಯ್ಯನವರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸಬಾರದು ಅಂತ ಆಗ್ರಹಿಸಿ ಹುಬ್ಬಳ್ಳಿಯಲ್ಲಿ ಜನವರಿ 21ರಂದು ಬೃಹತ್ ಅಹಿಂದ ಸಮಾವೇಶಕ್ಕೆ ನಾಯಕರು ಮುಂದಾಗಿದ್ದಾರೆ. ಇದರೊಂದಿಗೆ ರಾಜ್ಯದಲ್ಲಿ 5 ಕಡೆ ಅಹಿಂದ ಸಮಾವೇಶಕ್ಕೆ ಪ್ಲಾನ್ ಮಾಡಲಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಬೇಕು ಅನ್ನುವಂಥ ವಿಚಾರ ಕಳೆದ 1 ವರ್ಷಗಳಿಂದ ನಿರಂತರವಾಗಿ ನಡೀತಾ ಇದೆ. ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸುವಂಥ ಹುನ್ನಾರ ನಡೀತಾ ಇದೆ. ಈ ವಿಚಾರವನ್ನು ಇಟ್ಕೊಂಡು ಜನವರಿ 21ರಂದು ಹುಬ್ಬಳ್ಳಿಯಲ್ಲಿ ಬೃಹತ್ ಆದಂಥ ಅಹಿಂದ ಸಮಾವೇಶ ಮಾಡಬೇಕಂತೇಳಿ ತೀರ್ಮಾನ ತಗೊಂಡೇವೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬೇಡ್ತಿ ವರದಾ ಹಾಗೂ ಅಘನಾಶಿನಿ ವೇದಾವತಿ ನದಿ ಜೋಡಣೆ ಯೋಜನೆಗೆ ವ್ಯಾಪಕ ಖಂಡನೆ ವ್ಯಕ್ತವಾಗಿದೆ. ಮಠಾಧೀಶರು ಮತ್ತು ನಾಯಕರು ಪಕ್ಷಾತೀತವಾಗಿ ಯೋಜನೆಗೆ ಆಕ್ಷೇಪವೆತ್ತಿದ್ದಾರೆ. ನಿನ್ನೆ ಸಭೆಯಲ್ಲಿ ಸಚಿವ ಮಂಕಾಳು ವೈದ್ಯ ಮತ್ತು ಸಂಸದ ಕಾಗೇರಿ ಮಧ್ಯೆ ಜಟಾಪಟಿ ನಡೆಯಿತು. ಇನ್ನು ಯೋಜನೆ ಜಾರಿಯಾದರೆ ಮುಂದಿನ ದಿನಗಳಲ್ಲಿ ಜಿಲ್ಲೆಯಲ್ಲಿ ಚುನಾವಣೆ ಬಹಿಷ್ಕರಿಸಬೇಕು ಅಂತ ಗಂಗಾಧರೇಂದ್ರ ಸರಸ್ವತಿ ಸ್ವಾಮೀಜಿ ಎಚ್ಚರಿಸಿದರು. ಅವೈಜ್ಞಾನಿಕವಾಗಿ ಬಳಕೆ ಮಾಡಿದ್ರೆ ಒಂದು ಶಾಶ್ವತವಾದ ವಿನಾಶಕ ಆಗುತ್ತೆ ನಮಗೆ. ಹಾಗಾಗಿ ನಾವು ವೈಜ್ಞಾನಿಕ ಚಿಂತನೆ ಒಳಪಡಿಸ್ತಾ ಇರೋದೇ ನಮ್ಮ ಕಳಕಳಿ. ಬೆಂಗಳೂರಿನಲ್ಲಿ ಮಹಿಳಾ ಟೆಕ್ಕಿ ನಿಗೂಢ ಸಾವು ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಮಂಗಳೂರು ಮೂಲದ ಟೆಕ್ಕಿ ಶರ್ಮಿಳಾರನ್ನ ಪಕ್ಕದ ಮನೆಯಲ್ಲಿ ವಾಸವಿದ್ದ ಕೇರಳ ಮೂಲದ ದ್ವಿತೀಯ ಪಿಯುಸಿ ಓದ್ತಾ ಇದ್ದ ಆರೋಪಿ ಕರ್ನಲ್ ಕುರೈ ಎಂಬಾತನ ವಿರುದ್ಧ ಹತ್ಯೆ ಆರೋಪ ಕೇಳಿಬಂದಿದೆ. ಈತ ಬಾಲ್ಕನಿ ಮೂಲಕ ಶರ್ಮಿಳಾ ಇದ್ದ ಫ್ಲಾಟ್ಗೆ ನುಗ್ಗಿದ ನಂತರ ಆಕೆಯನ್ನ ಹಿಂಬದಿಯಿಂದ ತಬ್ಬಿಕೊಂಡಿದ್ದಾನೆ. ಬಿಡಿಸಿಕೊಳ್ಳಲು ಯತ್ನಿಸಿದಾಗ ಶರ್ಮಿಳಾಳ ಕುತ್ತಿಗೆಗೆ ಹೊಡೆದು ಕೊಲೆ ಮಾಡಿರುವ ಆರೋಪ ಕೇಳಿಬಂದಿದೆ. ಸದ್ಯ ರಾಮಮೂರ್ತಿ ನಗರ ಪೊಲೀಸರು ಆರೋಪಿಯನ್ನ ಬಂಧಿಸಿದ್ದಾರೆ. ಬೊಮ್ಮನಹಳ್ಳಿ ಆಕ್ಸ್ಫರ್ಡ್ ಡೆಂಟಲ್ ಕಾಲೇಜು ವಿದ್ಯಾರ್ಥಿನಿ ಯಶಸ್ವಿನಿ ಆತ್ಮಹತ್ಯೆ ಪ್ರಕರಣ ಸಂಬಂಧ 7 ಮಂದಿ ಪ್ರಾಧ್ಯಾಪಕರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಮೃತ ವಿದ್ಯಾರ್ಥಿನಿ ತಾಯಿ ಪರಿಮಳ ಅವರು OMR ವಿಭಾಗದ ಲೆಕ್ಚರರ್ಗಳಾದ ಡಾಕ್ಟರ್ ಅನಿಮೋಲ್, ಡಾಕ್ಟರ್ ಶಬಾನಾ, ಡಾಕ್ಟರ್ ಫೈಕಾ, ಡಾಕ್ಟರ್ ಸಿಂಧು, ಡಾಕ್ಟರ್ ಸುಷ್ಮಿನಿ, ಡಾಕ್ಟರ್ ಪ್ರಿಯಾಮಣಿ, ಡಾಕ್ಟರ್ ಅಲ್ಪಾ ವಿರುದ್ಧ ದೂರು ದಾಖಲಿಸಿದ್ದಾರೆ. ಬೆಳಗಾವಿಯಲ್ಲಿ ವೈದ್ಯನೊಬ್ಬ ಗಾಂಜಾ ಕೇಸ್ನಲ್ಲಿ ಲಾಕ್ ಆಗಿದ್ದಾನೆ. ಮಕ್ಕಳ ತಜ್ಞ ಡಾಕ್ಟರ್ ರಾಹುಲ್ ಬಂತಿ ಮನೆಯಲ್ಲಿ ಗಾಂಜಾ ಸಮೇತ ಪೊಲೀಸರಿಗೆ ಸಿಕ್ಕಿಬಿದ್ದಿದ್ದಾನೆ. ಈತ ಬೆಳಗಾವಿ ತಾಲೂಕಿನ ಹಿರೇಬಾಗೇವಾಡಿ ಗ್ರಾಮದ ಸಮುದಾಯ ಆರೋಗ್ಯ ಕೇಂದ್ರದ ಮುಖ್ಯ ವೈದ್ಯಾಧಿಕಾರಿಯಾಗಿ ಕೆಲಸ ಮಾಡ್ತಿದ್ದ. ಖಚಿತ ಮಾಹಿತಿ ಮೇರೆಗೆ ಮಾಳಮಾರುತಿ ಠಾಣೆ ಪೊಲೀಸರು ದಾಳಿ ನಡೆಸಿದ್ದು ಈತನ ಮನೆಯಲ್ಲಿ 134 ಗ್ರಾಂ ಗಾಂಜಾ ಸಿಕ್ಕಿದೆ. ಆರೋಪಿ ರಾಹುಲ್ ವಿಠಲ್ ಬಂಟಿ ಅಂತ ಆರೋಪಿ ಇದ್ದಾರೆ. ಈ ಪ್ರಕರಣದಲ್ಲಿ 134 ಗ್ರಾಂ ಗಾಂಜಾ ಈ ಆರೋಪಿದು ಮನೆಯಲ್ಲಿ ಸಿಕ್ಕಿದೆ. ಮಾಹಿತಿ ಆಧಾರದ ಮೇಲೆ ನಮ್ಮ ಪೊಲೀಸ್ ಆ ಮನೆಯಲ್ಲಿ ರೇಡ್ ಮಾಡಿದರು. ಅಲ್ಲಿ ಬೆಡ್ರೂಮ್ನಲ್ಲಿ ಒಂದು ಈ 134 ಗ್ರಾಂ ಗಾಂಜಾ ಅದರಲ್ಲಿ ಸಿಕ್ಕಿದೆ. ಈಗ ಪ್ರಕರಣದ ತನಿಖೆ ನಡೀತಾ ಇದೆ. ಇವರು ಎಲ್ಲಿಂದ ತಂದಿದ್ದಾರೆ, ಇವರು ಸೇಲ್ ಮಾಡೋಕ್ಕೆ ತಂದಿದ್ದಾರೆ ಅಥವಾ ಕನ್ಸಂಪ್ಷನ್ ಮಾಡೋಕ್ಕೆ ತಂದಿದ್ದಾರೆ, ಈ ಎಲ್ಲ ನಮ್ಮ ತನಿಖೆಯಲ್ಲಿ ತಪ್ಪಿದೆ. ಉಡುಪಿ ಜಿಲ್ಲೆಯ ಪರಶುರಾಮ ಥೀಮ್ ಪಾರ್ಕ್ ವಿವಾದ ಮತ್ತೊಂದು ಮಗ್ಗಲು ಬದಲಿಸಿದೆ. ವಾರದ ಹಿಂದೆ ಇಲ್ಲಿನ ಕಟ್ಟಡದ ಮೇಲ್ಛಾವಣಿಗೆ ಹಾಕಿದಂತ ತಾಮ್ರದ ತಗಡುಗಳನ್ನು ಎಗರಿಸಿದಂತ ಕಳ್ಳರು ಅಂಧರಾಗಿದ್ದಾರೆ. ಆರಿಫ್ ಮತ್ತು ಹಮೀದ್ ಎಂಬಿಬ್ಬರನ್ನ ಬಂಧಿಸಿ 45,000 ಮೌಲ್ಯದ 51 ಕೆಜಿ ತಾಮ್ರದ ಸೀಟುಗಳನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇನ್ನು ಬಿಜೆಪಿ ಶಾಸಕ ಸುನಿಲ್ ಕುಮಾರ್ ಬಂಧಿತರು ಕಾಂಗ್ರೆಸ್ನ ಬ್ರದರ್ಸ್ ಅಂತ ಈ ಪ್ರಕರಣಕ್ಕೆ ಕೋಮು ಬಣ್ಣ ಬಳಿದಿದ್ದಾರೆ. ಕೊಪ್ಪಳದ ತುಂಗಭದ್ರಾ ಡ್ಯಾಂ 4 ಜಿಲ್ಲೆಗಳ ಜೀವನಾಡಿ. ಇದನ್ನೇ ನಂಬಿ ಲಕ್ಷಾಂತರ ಹೆಕ್ಟೇರ್ ಪ್ರದೇಶದಲ್ಲಿ ಭತ್ತ ಬೆಳೆಯಲಾಗುತ್ತೆ. ಡ್ಯಾಂನ 33 ಕ್ರಸ್ಟ್ ಗೇಟ್ಗಳು ಶಿಥಿಲವಾಗಿದೆ ಅನ್ನೋ ಕಾರಣಕ್ಕೆ 54 ಕೋಟಿ ವೆಚ್ಚದಲ್ಲಿ ಹೊಸ ಗೇಟ್ಗಳನ್ನು ಅಳವಡಿಸಲಾಗುತ್ತಿದೆ. ಮೊದಲ ಹಂತವಾಗಿ 18ನೇ ಕ್ರಸ್ಟ್ ಗೇಟ್ ಅಳವಡಿಕೆ ಸಕ್ಸಸ್ ಆಗಿದೆ. ಇದು 49 ಟನ್ ಇದ್ದು ಉಳಿದ ಗೇಟ್ಗಳನ್ನು ಹಂತ ಹಂತವಾಗಿ ಅಳವಡಿಸಲಾಗುವುದು ಅಂತ ಸಚಿವ ಶಿವರಾಜ್ ತಂಗಡಗಿ ತಿಳಿಸಿದ್ದಾರೆ. ತಿಂಗಳಿಗೆ 6 ಗೇಟ್ಗಳನ್ನು ಕುಂದಿಸ್ತಾರೆ ಅಂತ ಹೇಳಿದ್ರು. ಇವತ್ತು ಅವ್ರು ಜಾಸ್ತಿ ಕುಂದಿಸ್ತೀವಿ ಅಂತ ಹೇಳಿದ್ರು. ಭಾಳ ಸಂತೋಷ. ನಮಗೆ ಮುಂದಿನ ದಿನ ಬಂದಾಗ ಇನ್ನೂ ಹೆಚ್ಚು ಇದ್ರ ಬಗ್ಗೆ ಪೂರ್ಣ ಪ್ರಮಾಣದ ಇದು ಡ್ಯಾಮ್ ನಮ್ಮದು, ಇದ್ರ ಬಗ್ಗೆ ವಿಶೇಷ ಕಾಳಜಿ ವಹಿಸುವಂಥ ಕೆಲಸವನ್ನು ಮಾಡ್ತೀವಿ. ಈಗಾಗಲೇ ನೋಡಿ 15 ಗೇಟ್ಗಳು ಫ್ಯಾಬ್ರಿಕೇಷನ್ ಪೂರ್ಣಗೊಂಡೈತಿ. ಫ್ಯಾಬ್ರಿಕೇಷನ್ ರೆಡಿ ಇದಾವೆ, ಕುಂದಿಸೋದಷ್ಟೇ ಬಾಕಿ ಇದೆ. 15 8 ಗೇಟ್ಗಳು ಫ್ಯಾಬ್ರಿಕೇಷನ್ ಹಂತದಲ್ಲಿ ಅದಾವೆ. 8 ಗೇಟು ಫ್ಯಾಬ್ರಿಕೇಷನ್ ಹಂತದಲ್ಲಿ.
ರಾಷ್ಟ್ರೀಯ ಯೋಜನೆಗೆ ಮೀಸಲಿಟ್ಟ ಜಮೀನನ್ನ ಗಣಿಗಾರಿಕೆಗೆ ನೀಡಲು ಮುಂದಾಗಿರುವಂತಹ ಆರೋಪ ಕೇಳಿಬಂದಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಬ್ಯಾಡ್ರಹಳ್ಳಿ ಗ್ರಾಮಸ್ಥರು ಇದರ ವಿರುದ್ಧ ಬೀದಿಗಿಳಿದಿದ್ದಾರೆ. ಗಣಿಗಾರಿಕೆಗೆ ಅವಕಾಶ ನೀಡಿದರೆ ನಮ್ಮ ಮನೆ, ದೇವಾಲಯಗಳು ಹೋಗಲಿವೆ. ಹೀಗಾಗಿ ಮೈನಿಂಗ್ಗೆ ಅವಕಾಶ ನೀಡಿದರೆ ಉಗ್ರ ಹೋರಾಟ ಮಾಡಬೇಕಾಗುತ್ತೆ ಅಂತ ಎಚ್ಚರಿಸಿದ್ದಾರೆ. ಇದೊಂದು ಜಾಗ ಬಿಟ್ಟರೆ ಬೇರೆ ಯಾವುದೇ ಇಲ್ಲ. ನಮಗಾಗಿ ಇದನ್ನು ಹೋರಾಟ ಮಾಡೋದೇನೋ ನಮಗೆ ಇದು ಬೇಕೇ ಬೇಕು ಅಂತ ನಾವು ಹೋರಾಟ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ದೇವಸ್ಥಾನ ಕೆಡುವಾಗೂ ಬಿಡೋಲ್ಲ. ಈ ಬಂಡೆನಂತೂ ಬಿಟ್ಕೊಡೋಕೆ ಸಾಧ್ಯನೇ ಮಾತಿಲ್ಲ. ಒಟ್ಟಾರೆ ನಾವೆಲ್ಲ ಬ್ಯಾಡ್ರಳ್ಳಿ ಜನ ಎಲ್ಲ ಒಟ್ಟಾಗಿ ನಾವು ಹೋರಾಟ ಮಾಡೇ ಮಾಡ್ತೀರಿ. ಏನೇ ಆದರೂ ನಾವು ಬಿಟ್ಕೊಡೋಕ್ಕಂತೂ ನಾವು ಸಿದ್ಧರಿಲ್ಲ. ಸರ್ಕಾರದವರು ಇದ್ರ ಬಗ್ಗೆ ಎಚ್ಚೆತ್ತುಕೊಂಡು ಯಾರು ಅಧಿಕಾರಿಗಳಿದ್ದಾರೆ ಅವ್ರಿಗೆಲ್ಲ ಮುಟ್ಸೋ ಥರ ಕೆಲಸ ಆಗಬೇಕು. ಅಲ್ಲ, ನಮ್ಮ ಹೋರಾಟ ಯಾವ್ದು ನಿರಂತರವಾಗಿ ಇದ್ದೇ ಇರ್ತವೆ, ಯಾವುದೇ ಕಾರಣಕ್ಕೂ ಬಿಡೋಲ್ಲ. ಏನು ಇವತ್ತು ಚನ್ನಪಟ್ಟಣದಲ್ಲಿ ಹೋರಾಟ ಆಯ್ತಲ್ಲ, ಅವ್ರು ಯಾವ ಥರ ರೈತರಿಗೆ ಜಮೀನು ಸಿಕ್ಕಿದೆ ಅದುವರೆಗೂ ನಾವು ಬಂಡೆ ಬಿಡೋವರೆಗೂ ದೇವಸ್ಥಾನ ಯಾವುದೇ ಕಾರಣಕ್ಕೂ ಕೆಡೋಕೆ ಬಿಡೋದಿಲ್ಲ. ಚಂದ್ರೇಗೌಡ, ಬ್ಯಾಡ್ರಳ್ಳಿ. ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಮಾವು, ರೇಷ್ಮೆ, ತೆಂಗು ಬೆಳೆಯನ್ನ ಹೆಚ್ಚಾಗಿ ಬೆಳೀತಾರೆ. ಅದರಲ್ಲೂ ಚನ್ನಪಟ್ಟಣ ತಾಲೂಕಿನಲ್ಲಿ ರೇಷ್ಮೆ, ತೆಂಗು ನಂತರ ರೈತರು ಹೆಚ್ಚಾಗಿ ವೀಳ್ಯದೆಲೆ ಬೆಳೆಯನ್ನು ಬೆಳೀತಾರೆ. ಆದ್ರೀಗ ವೀಳ್ಯದೆಲೆ ಬೆಲೆ ಕುಸಿತ ರೈತರನ್ನ ಕಂಗಾಲಾಗಿಸಿದೆ. ಕಳೆದ ವರ್ಷ ಡಿಸೆಂಬರ್ನಲ್ಲಿ ಬಂಡಲ್ಗೆ 13 ರಿಂದ 14 ಸಾವಿರ ಬೆಲೆ ಸಿಕ್ತಿತ್ತಂತೆ. ಆದರೆ ಈ ಬಾರಿ ಹಬ್ಬದ ಸಮಯ ಇದ್ರೂ 5 ರಿಂದ 6 ಸಾವಿರಕ್ಕೆ ಮಾರಾಟವಾಗ್ತಿದೆ ಅಂತ ರೈತರು ಅಳಲು ತೊಡ್ಕೊಂಡಿದ್ದಾರೆ. ಏನಕ್ಕೆ ಕಮ್ಮಿ ಆಯಿತು ಅಂದರೆ ಮಾಲು ಹೊರಗಡೆ ಜಾಸ್ತಿ ಬರ್ತಾ ಇದೆ. ಅದರಿಂದ ನಮ್ಮ ಮಾಲು ಚನ್ನಪಟ್ಟಣ ತಾಲೂಕಿನ ಮಾಲು ಸ್ವಲ್ಪ ಹೊರಗಡೆ ಎಲ್ಲೂ ಕೇಳ್ತಾ ಇಲ್ಲ. ಮಾಲು ಹೊರಗಡೆ ಸುತ್ತ ಬರುತ್ತೆ ಬೆಂಗಳೂರಿಗೆ, ಅದರಿಂದ ಬಂದು ನಮ್ಮ ಚನ್ನಪಟ್ಟಣ ಮಾಲು ಕೇಳ್ತಾ ಇಲ್ಲ. ಇದರಲ್ಲಿ ರೈತರುಗಳು ಬಂದು ಒಂದು 20 ಪಿಂಡಿ ಎಲೆ ಬೆಳೆದ್ರೆ ಒಂದು 20 ರಿಂದ 30 ಸಾವಿರ ರೂಪಾಯಿ ಆದಾಯ ಮಾಡ್ತಾರೆ ತಿಂಗಳಿಗೆ. ಒಬ್ಬ ರೈತ ಒಂದು 5 ಪಿಂಡಿ 10 ಪಿಂಡಿ ಎಲೆ ಕೂದ್ರೆ ತಿಂಗಳಿಗೆ ಒಂದು 50 ಸಾವಿರ ರೂಪಾಯಿ ಉಳಿಸ್ಬೋದು. ಆದರೆ ಇಲ್ಲಿ ಮಾಲನ್ನೇ ಕೇಳುವಂಥವ್ರು ಇಲ್ಲ. ಆದರೆ ರೈಟ್ಗಳು ಸಿಗ್ತಾ ಇಲ್ಲ ರೈತರುಗಳಿಗೆ. ರೈತರಿಗೆ ರೈಟ್ ಸಿಕ್ಕಿದ್ರೆ ಹೊರಗಡೆ ಯಾವ್ದಾದ್ರು ಮೆಡಿಸನ್ಗೆ ಹೋದ್ರೆ ನಾವು ಮೆಡಿಸನ್ಗಳಿಗೆ ಎಲೆ ಕೊಟ್ಟರೆ ರೈತರುಗಳು ಭಾರಿ ಅನುಕೂಲ ಆಗುತ್ತೆ. ಅಕ್ಕಿ ಒಲೆ ಮೇಲೆ ಕುದಿತಾ ಇದ್ರೆ ಓಣಿಯ ತುಂಬಾ ಘಮಘಮ ಪಸರಿಸ್ತಾ ಇತ್ತು. ಹೌದು, ಕಿತ್ತೂರು ಸೀಮೆಯನ್ನ ಘಮಘಮಿಸ್ತಾ ಇದ್ದಂತ ಧಾರವಾಡ ಸಮೀಪದ ಮುಗದ ಗ್ರಾಮದ ಮೂಲ ದೇಶಿ ತಳಿ ಮುಗದ ಸಿರಿ ಮತ್ತು ಮುಗದ ಸುಗಂಧ ಎಂಬ 2 ದೇಶಿ ಭತ್ತದ ತಳಿಗಳು ಇದೀಗ ಕಾಲದ ಗರ್ಭ ಸೇರುತ್ತಿವೆ. ಆಧುನಿಕ ಫುಡ್ ಸಂಸ್ಕೃತಿ, ಆಧುನಿಕ ಕೃಷಿ ಪದ್ಧತಿ ಪ್ರಭಾವದಿಂದಾಗಿ ಮುಂದಿನ ದಿನಗಳಲ್ಲಿ ಈ ತಳಿ ನಶಿಸಿ ಹೋಗುವ ಆತಂಕ ಎದುರಾಗಿದೆ. ಕೊಪ್ಪಳದಲ್ಲಿ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವಕ್ಕೆ ಪ್ರತಿದಿನ ಜನಸಾಗರವೇ ಹರಿದು ಬರುತ್ತಿದೆ. ಆದರೆ ಸೂಕ್ತ ಬಸ್ ವ್ಯವಸ್ಥೆ ಇಲ್ಲದೆ ಪರದಾಡುವಂತಾಗಿದೆ. ಬಸ್ ನಿಲ್ದಾಣಗಳಲ್ಲಿ ಜನರ ನೂಕುನುಗ್ಗಲು ಕಂಡು ಬರುತ್ತಿದೆ. ಬಸ್ಗಳಿಲ್ಲದೆ ಮಹಿಳಾ ಪ್ರಯಾಣಿಕರು ಪರದಾಡುತ್ತಿದ್ದಾರೆ. ಗ್ರಾಮದ ಎಲ್ಲಾ ಮಾರ್ಗಗಳು ಬಂದ್. ಊರ ಸುತ್ತ ಮುಳ್ಳು ಬೇಲಿ ಹಾಕಿ ದಿಗ್ಬಂಧನ. ಇದೆಲ್ಲ ಕೋಟೆನಾಡು ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆಯ ನಗರಂಗೆರೆ ಗ್ರಾಮದಲ್ಲಿನ ದೃಶ್ಯಗಳು. ಇಲ್ಲಿ 5 ವರ್ಷಕ್ಕೊಮ್ಮೆ ಬುಡಕಟ್ಟು ಸಂಸ್ಕೃತಿಯ ಮಾರಿಕಾಂಬ ಜಾತ್ರೆ ನಡೆಯುತ್ತೆ. ಇಂದಿನಿಂದ ಜನವರಿ 17ರವರೆಗೂ ನಡೆಯಲಿದೆ. ವಿಶೇಷ ಅಂದ್ರೆ ಗ್ರಾಮದಿಂದ ಯಾವುದೇ ವಸ್ತುಗಳನ್ನ ಹೊರಗೊಯ್ಯುವಂತಿಲ್ಲ, ವಾಹನಗಳು ಸಂಚರಿಸುವಂತಿಲ್ಲ ಎಂಬ ನಿಯಮಗಳಿವೆ. ಹೀಗಾಗಿ ಪ್ರತಿ ರಸ್ತೆಗೂ ಮುಳ್ಳಿನ ಬೇಲಿ ಹಾಕಿ ಕಾವಲುಗಾರರನ್ನ ನೇಮಿಸಲಾಗಿದೆ. ಈ ಜನವರಿ ತಿಂಗಳಲ್ಲಿ ಏನು ಸೂನ್ಯವು ಮಾರಮ್ಮ ಅಂತ ನಮ್ಮ ಗ್ರಾಮದಲ್ಲಿ ಪ್ರತಿ 5 ವರ್ಷಕ್ಕೊಮ್ಮೆ ಆಚರಣೆ ಮಾಡ್ಕೊಂಬರ್ತಿದ್ವಿ. ಇದು ಸಂಪ್ರದಾಯದಂತೆ ಇಲ್ಲಿ ನಮ್ಮ ಗ್ರಾಮ ಸುತ್ತಮುತ್ತ ಏನು ಮಜುರೆ ಗ್ರಾಮಗಳು ಇದ್ದಾವೆ, ಗಾನಪನಟ್ಟಿ, ದಾಸನಟ್ಟಿ, ನಗರಂಗೆರೆ, ನರಹರಿನಗರದಲ್ಲಿ ಏನು ಬುಡಕಟ್ಟು ಜನಾಂಗದವರು ಹೆಚ್ಚಿನದಲ್ಲಿ ಇರೋದ್ರಿಂದ ಇದು ಮುಂದೆ ಹಿರಿಯರೆಲ್ಲ ಮಾಡ್ಕೊಂಬಂದಿದಂಥ ಗ್ರಾಮ ದೇವತೆ ಜಾತ್ರಾ ಮಹೋತ್ಸವ. ಗ್ರಾಮದಲ್ಲಿ ಯಾವುದೇ 2 ವೀಲರು, 3 ವೀಲರು, 4 ವೀಲರ್ಸು, ಬಸ್ಸು, ಆಟೋ ರಿಕ್ಷಾ ಯಾವುದೂ ಸಹ ಚಾಲನೆ ಮಾಡೋಂಗಿಲ್ಲ. ಇದು ಮೂಲ ಉದ್ದೇಶ ಅಂದರೆ ಗ್ರಾಮದಲ್ಲಿ ಆರೋಗ್ಯ, ಶಾಂತಿ, ಸುವ್ಯವಸ್ಥೆ ಕಾಪಾಡೋದು. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಈ ವರ್ಷದ ಮೊದಲ ಉಪಗ್ರಹ ಉಡಾವಣೆಗೆ ಸಜ್ಜಾಗಿದೆ. PSLV C-62 ರಾಕೆಟ್ ಮೂಲಕ EOS-N1 ಅನ್ವೇಷ ಉಪಗ್ರಹವನ್ನ ಇಂದು ಉಡಾಯಿಸಲಾಗುತ್ತಿದೆ. ಬೆಳಗ್ಗೆ 10:17ಕ್ಕೆ ಶ್ರೀಹರಿಕೋಟದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಉಡಾವಣೆಯಾಗಲಿದೆ. ಈ ರಾಕೆಟ್ ಒಟ್ಟು 15 ಉಪಗ್ರಹಗಳನ್ನು ಹೊತ್ತೊಯ್ಯಲಿದೆ. ನ್ಯೂಜಿಲೆಂಡ್ ವಿರುದ್ಧದ ಮೊದಲ ಏಕದಿನ ಪಂದ್ಯದಲ್ಲೇ ಭಾರತ 4 ವಿಕೆಟ್ಗಳಿಂದ ಜಯಗಳಿಸಿದೆ. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ನ್ಯೂಜಿಲೆಂಡ್ 50 ಓವರ್ಗೆ 8 ವಿಕೆಟ್ ಕಳೆದುಕೊಂಡು 300 ರನ್ ಬಾರಿಸಿತು. ಗುರಿ ಬೆನ್ನತ್ತಿದ ಟೀಂ ಇಂಡಿಯಾ 49 ಓವರ್ಗಳಿಗೆ ಗುರಿ ತಲುಪಿ 4 ವಿಕೆಟ್ಗಳ ಜಯ ಗಳಿಸಿತು. ಅಬ್ಬರದ ಬ್ಯಾಟಿಂಗ್ ಪ್ರದರ್ಶಿಸಿದ ಕೊಹ್ಲಿ 93 ರನ್ ಗಳಿಸಿ ಶತಕ ವಂಚಿತರಾದರು. ಆದರೆ 28,000 ರನ್ ಗಡಿ ದಾಟಿ ಮತ್ತೊಂದು ದಾಖಲೆ ಬರೆದಿದ್ದಾರೆ.